ಜುಲೈ 13, 1660 ಆ ಬಿರುಗಾಳಿಯ ಕರಾಳ ರಾತ್ರಿ. ಆಕಾಶದಿಂದ ನೀರಲ್ಲ, ಸಾವು ಮತ್ತು ಪ್ರಳಯವೇ ಸುರಿಯುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಸಹ್ಯಾದ್ರಿಯ ಬೆಟ್ಟಗರು ನಡುಗುತ್ತಿದ್ದವು. ಪನ್ಹಾಳ ಕೋಟೆಯಿಂದ ಹೊರಟು ಛತ್ರಪತಿ ಶಿವಾಜಿ ಮಹಾರಾಜರು ವಿಶಾಲಗಡದ ಕಡೆಗೆ ಧಾವಿಸುತ್ತಿದ್ದರು. ಸರಿಯಾಗಿ ಹಿಂದೆ ನೆರಳಿನಂತೆ ಓಡುತ್ತಿತ್ತು ಸಿದ್ಧಿ ಮಸೂದ್ನ 10,000 ಜನರ ಅಟ್ಟಹಾಸದ ಸೈನ್ಯ. ಸಾವು ಮತ್ತು ಮಹಾರಾಜನ ನಡುವಿನ ಅಂತರ ಕಿರಿನಾಗುತ್ತಿತ್ತು. ಮಳೆ, ಕೆಸರು ಮತ್ತು ಕಗ್ಗತ್ತಲೆ, ಪ್ರತಿ ಹೆಜ್ಜೆಯಲ್ಲೂ ಹೊಸ ಸವಾಲಿತ್ತು. ಆಗಲೇ ಅವರು ಘೋಡಖಿಂಡ್ ಎಂಬ ಆ ಕಿರಿದಾದ ಕಣಿವೆಗೆ ತಲುಪಿದರು. ಶತ್ರುವಿನ ಕತ್ತಿಗಳು ಹತ್ತಿರದಲ್ಲಿದ್ದವು. ಅಷ್ಟರಲ್ಲಿ ಕತ್ತಲೆಯಲ್ಲಿ ಬಾಜಿ ಪ್ರಭು ದೇಶಪಾಂಡೆಯವರ ಬಂಡೆಯಂತಹ ಬಲವಾದ ಧ್ವನಿ ಮೊಳಗಿತು. ಸಮಯ ನಿಂತು ಹೋಯಿತು. ಅವರು ಹೇಳಿದರು, ರಾಜರೇ, ಮುಂದುವರಿಯಿರಿ. ಲಕ್ಷಾಂತರ ಜನರು ಸತ್ತರೂ ಪರವಾಗಿಲ್ಲ, ಆದರೆ ಲಕ್ಷಾಂತರ ಜನರ ಪೋಷಕನಾದ ರಾಜನು ಸಾಯಬಾರದು. ಮಹಾರಾಜರು ಭಾರವಾದ ಹೃದಯದಿಂದ ಮುಂದೆ ಸಾಗಿದರು. ಕೇವಲ 300 ಸಿಂಹಗಳು ಹಿಂದೆ ಉಳಿದವು. ಅವರು 10,000 ನರಭಕ್ಷಕ ಸಮುದ್ರವನ್ನು ಎದುರಿಸಬೇಕಾಗಿತ್ತು. ಆ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಒಂದು ಕಡೆ ಸಾವಿರಾರು ಸೈನ್ಯ, ಮತ್ತೊಂದೆಡೆ ಬೆರಳೆಣಿಕೆಯಷ್ಟು ಮರಾಠರು. ಬಾಜಿ ಮಹಾಕಾಳನಾದನು. 2 ಕೈಗಳಲ್ಲಿ ಕತ್ತಿಗಳನ್ನು ಹಿಡಿದು ಅವರು ಸಾಕ್ಷಾತ್ ಕಾಲನ ರೂಪದಲ್ಲಿ ನಿಂತರು. ದೇಹದ ಮೇಲೆ ಅಸಂಖ್ಯಾತ ಗಾಯಗಳಿದ್ದರೂ ಒಂದು ಹೆಜ್ಜೆಯೂ ಹಿಂದೆ ಸರಿಯಲಿಲ್ಲ. ಅವರು ಹೋರಾಡುತ್ತಿದ್ದರು, ಗಾಯಗೊಳ್ಳುತ್ತಿದ್ದರು, ಆದರೆ ಬೀಳುತ್ತಿರಲಿಲ್ಲ. ಅವರ ಆತ್ಮಗಳು ಕೇವಲ ಒಂದು ಧ್ವನಿಯನ್ನ ಕೇಳಲು ಅಂಟಿಕೊಂಡಿದ್ದವು. ಅವರು ಕೇವಲ ವಿಶಾಲಗಡದ ಫಿರಂಗಿಗಳ ಗರ್ಜನೆಯನ್ನು ಕೇಳಲು ಬಯಸಿದ್ದರು. 300 ಮಾವಳಗಳು ಆ ಬೃಹತ್ ರಕ್ತಸಿಕ್ತ ಪ್ರವಾಹವನ್ನು ತಡೆಯಲು ಸಾಧ್ಯವಾಗುವುದೇ? ಬಾಜಿ ಪ್ರಭು ತಮ್ಮ ಪ್ರತಿಜ್ಞೆಯನ್ನು ಪೂರೈಸಲು ಸಾಧ್ಯವಾಗುವುದೇ? ಅಥವಾ ಸ್ವರಾಜ್ಯದ ಸೂರ್ಯ ಆ ಕರಾಳ ಕಣಿವೆಯಲ್ಲಿ ಸದಾಕಾಲಕ್ಕೂ ಅಸ್ತಮಿಸುವುದೇ? ಹೆಚ್ಚು ತಿಳಿಯಲು ಪಾವನಖಿಂಡ್ 3ರ ಮಹಾಬಲಿದಾನ ವೀಕ್ಷಿಸಿ. ನೋಡಲು ನಮ್ಮ ಚಾನಲ್ಗೆ ತಕ್ಷಣವೇ ಚಂದಾದಾರರಾಗಿ.